ಸೊ ರೆಡಿನಾ? ಓಕೆ. ಮೊದಲನೇದ್ದು ಒಗಟು ನಿಮಗೆ. ಓಕೆ. 100 ಮಕ್ಕಳಿಗೆ ಒಂದೇ ಉಡ್ದಾರ. 100 ಮಕ್ಕಳಿಗೆ ಒಂದೇ ಉಡ್ದಾರ. ಕರಿಮಣಿ. ಕರಿಮಣಿ ಸರ್ವೆ. ಉಡ್ದಾರ ಅಂತಂದ್ರೆ ಸೊಂಟ ಕಟ್ಟುವ. ಹಾ. 100 ಮಕ್ಕಳಿಗೆ ಒಂದೇ ಉಡ್ದಾರ. ಎಲ್ಲರ ಮನೇಲಿರುತ್ತಪ್ಪ ಇದು. ಎಲ್ಲರ ಮನೇಲಿರುತ್ತೆ. ಎಲ್ಲರೂ ಇದನ್ನು ಬಳಸ್ತೀವಿ. ಕ್ಲೂ ಕೊಡ್ತಾ ಇದ್ದೀನಿ ನಾನು. ಉಡ್ದಾರ. ಟಿಕ್ ಟಿಕ್ 1 ಟಿಕ್ ಟಿಕ್ 2. ಪೊರ್ಕೆ. ಅಯ್ಯೋ. 100 ಮಕ್ಕಳಿಗೆ ಒಂದೇ ಉಡ್ದಾರ. ಆಯ್ತಾ? ಓಕೆ. ಈಗ ವೀಣಾ ಕೇಳ್ತೀನಿ. ಹೋಗಂದ್ರೆ ಹೋಗಲ್ಲ, ನಮಗ್ ಬಿಟ್ಟಿರಲ್ಲ, ಹೇಳಿದ ಮಾತು ಕೇಳಲ್ಲ, ನಾವು ಮಾಡಿದ್ದು ಮಾಡ್ಲಾರ್ದೇ ಇರಲ್ಲ. ಏನಿದು? ಮಾಡ್ಲಾರ್ದೇ ಇರಲ್ಲ. ಹೋಗಂದ್ರೆ ಹೋಗಲ್ಲ, ನಮಗ್ ಬಿಟ್ಟಿರಲ್ಲ, ಹೇಳಿದ ಮಾತು ಕೇಳಲ್ಲ, ನಾವು ಮಾಡಿದ್ದು ಮಾಡ್ಲಾರ್ದೇ ಇರಲ್ಲ. ನೋಡ, ಮಾತೆ ಕೇಳಲ್ಲ. ಅದು ಹೋಗಂದ್ರೆ ಹೋಗಲ್ಲ, ನಮಗ್ ಬಿಟ್ಟಿರಲ್ಲ, ಹೇಳಿದ ಮಾತು ಕೇಳಲ್ಲ. ನಮ್ಮ ಬಿಂಬನ ನೆರಳು. ಅದನ್ನ ನಾನು ಈ ತರ ಅನ್ಕೊಂಡೆ, ಕನ್ನಡಿ ಮುಂದೆ ಇರೋ ನಮ್ಮ ಬಿಂಬ ಅಂತ. ಓಕೆ. ಒಂದು ನಾಲಿಗೆ ನುಲಿ. ಟಂಗ್ ಟ್ವಿಸ್ಟಿಂಗ್. ಓಕೆ. ಓಕೆ. ನಾನು ಮೊದಲು ಹೇಳ್ಕೋಬೇಕು. ದಿನ ಒಂದೊಂದು 2. ಕೆಸ್ತೂರ ರಸ್ತೆಯಲ್ಲಿ ಕಸ್ತೂರ ರಂಗರಾಯರು ಪಿಸ್ತೂಲ್ ಏಟು ತಿಂದು ಸುಸ್ತಾಗಿ ಸತ್ತು ಬಿದ್ರು. ಕೆಸ್ತೂರಿ ರಸ್ತೆಯಲ್ಲಿ ಕಸ್ತೂರಿ ರಂಗರಾಯರು ಪಿಸ್ತೂಲ್ ಏಟು ತಿಂದು ಸುಸ್ತಾಗಿ ಬಿದ್ರು. ಸುಸ್ತಾಗಿ ಸತ್ತು ಬಿದ್ರು. ಓ ಸೂಪರ್ ಯಾ, ಸೂಪರ್. ಓಕೆ. ಈಗ ವೀಣಂಗ್ ಕೇಳೋಣ. 2 ಎಮ್ಮೆ ಮರದಡಿ ನಿಂತು ಕರದಾದ ಹುಲ್ಲು ಕರ್ಕರ್ ತಿಂದವು. 2 ಎಮ್ಮೆ ಮರದಡಿ ನಿಂತು ಕರ್ದಾದ ಹುಲ್ಲು ಕರ್ಕರ ತಿಂದು. ಸೂಪರ್. ಓಕೆ. ಸೊ ಆಮೇಲೆ ಕೆಲವು ಇಂಗ್ಲಿಷ್, ನಾವು ದಿನನಿತ್ಯದ ಇದರಲ್ಲಿ ಇಂಗ್ಲಿಷ್ ಪದಗಳನ್ನು ಬೆಳೆಸ್ತಿರ್ತೀವಿ. ಅದು ಕನ್ನಡ ಗೊತ್ತಿಲ್ಲ ಅಂತಿಲ್ಲ, ಬಟ್ ಅದಷ್ಟು ನಾವು ಬಳಸೋಕೆ ಶುರು ಮಾಡ್ಬಿಡ್ತೀವಿ. ಸೊ ಆ ಥರದ್ದು ಒಂದಿಷ್ಟು ಇಂಗ್ಲಿಷ್ ಪದಗಳನ್ನ ನಾನು ಹೇಳ್ತೀನಿ, ನೀವು ಅದಕ್ಕೆ ಕನ್ನಡದಲ್ಲಿ ಹೇಳ್ಬೇಕು. ನೋಡೋಣ ಯಾರು ಹೇಳ್ತೀರಿ ನೋಡೋಣ. ಓಕೆ. ಗೊತ್ತಿರವೆ ನಿಮ್ಗಿಬ್ರಿಗೆ ಏನು ಭಾಳ ದೊಡ್ಡದಲ್ಲ. ಪೋಸ್ಟ್ ಆಫೀಸ್. ಅಂಚೆ ಕಚೇರಿ. ಲ್ಯಾಬ್ ಟೆಕ್ನಿಷಿಯನ್. ಪ್ರಯೋಗಾಲಯ. ತಂತ್ರಜ್ಞೆ. ಸಹಾಯಕನೂ. ಓಕೆ. ಸರ್ಜನ್. ಅದೇ ಕರೆಕ್ಟ್, ಗೊತ್ತು. ಚಿಕಿತ್ಸಕ. ಓಕೆ. ಹೆಲ್ತ್ ಚೆಕಪ್. ತಪಾಸಣೆ, ಆರೋಗ್ಯ ತಪಾಸಣೆ. ಸೂಪರ್. ಓಕೆ. ಇನ್ನೊಂದೆರಡು. ಹೆಲ್ತ್ ಟಿಪ್ಸ್. ಆರೋಗ್ಯ ಟಿಪ್ಸ್. ಆರೋಗ್ಯ ಸಲಹೆಗಳು. ಹೋಮ್ ರೆಮಿಡೀಸ್. ಮನೆಮದ್ದು. ಕರೆಕ್ಟ್. ನ್ಯೂಸ್ ಹೆಡ್ಲೈನ್ಸ್. ವಾರ್ತಾ ಮುಖ್ಯಾಂಶಗಳು, ಸುದ್ದಿ ಮುಖ್ಯಾಂಶಗಳು. ಓಕೆ. ಫಾರಿನ್ ಎಕ್ಸ್ಚೇಂಜ್. ವಹಿವಾಟು. ಈಗ ಮೊನ್ನೆ ಆಸ್ಟ್ರೇಲಿಯಾಗೆ ಹೋಗಿದ್ರಲ್ಲ, ಅದೇ ವಿದೇಶಿ ಹಣ. ನಾನು ಹೇಳ್ತಾ ಇದ್ದೀನಿ ವಿನಿಮಯ. ಸೂಪರ್. ಸೊ ಅಷ್ಟೇ. ಓಕೆ. ಇಲ್ಲಿಗೆ ನೀವು ಕನ್ನಡದಲ್ಲಿ ಪಂಡಿತರು ಅಂತ ಬಿರುದು ಕೊಡಬಹುದು. ಪಂಡಿತ ಕನ್ನಡ ಪಂಡಿತರು. ಓಕೆ. ವಾಟ್ ಈಸ್ ದಟ್? ಅಂದರೆ ಒನ್ ಥಿಂಗ್ ದಟ್ ಯು ನೀಡ್ ಟು ಬಿ ಹ್ಯಾಪಿ ಆಲ್ವೇಸ್. ನಿಮ್ಮ ಪ್ರಕಾರ ಬೇರೆ ಇರ್ಬೋದು, ನಿಮ್ಮ ಪ್ರಕಾರ ಬೇರೆ ಇರ್ಬೋದು. ಇದು ಒಂದಿದ್ರೆ ಐ ಕ್ಯಾನ್ ಬಿ ಹ್ಯಾಪಿ ಆಲ್ ಮೈ ಲೈಫ್. ಇದಿರಬೇಕು ಅನ್ನೋದು. ಇಟ್ ಕ್ಯಾನ್ ಬಿ ಎನಿಥಿಂಗ್. ಇಟ್ ಕ್ಯಾನ್ ಬಿ ಸಮ್ ಫೀಲಿಂಗ್ ಇರ್ಬೋದು, ಅಥವಾ ಸಮ್ ಮೆಟೀರಿಯಲಿಸ್ಟಿಕ್ ಥಿಂಗ್ ಇರ್ಬೋದು. ಎನಿಥಿಂಗ್ ಇಟ್ ಕ್ಯಾನ್ ಬಿ. ಟು ಬಿ ಹ್ಯಾಪಿ ದೆರ್ ಇಸ್ ಒನ್ ಥಿಂಗ್. ಒಬ್ಬೊಬ್ರಿಗೆ ಬೇರೆ ಇರುತ್ತೆ. ನಿಮಗೇನು, ನಿನಗೇನು, ಇವ್ರಿಗೇನು. ಐ ಫೀಲ್ ಅದು ಒಂದು ಯಾವಾಗಲೂ ಒಂದು ಶೋಲ್ಡರ್ ಅಂತ ಇರಬೇಕು ಒಂದು ಹೆಣ್ಣಿಗೆ.
ಯುನೋ ಎಲ್ಲೇ ಆದರೂ ಐ ಕ್ಯಾನ್ ರೆಸ್ಟ್ ಮೈ ಹೆಡ್. ಅಂದರೆ ನೆಮ್ಮದಿಯಾಗಿ ನಾನು ಏನೇ ಕೆಲಸ ಮಾಡಿರಲಿ, ಏನೇ ಒತ್ತಡಗಳಿರಲಿ, ಎಷ್ಟೇ ಖುಷಿಯಾಗಿದ್ದಾಗಲೂ ಆ ಒಂದು ತೋಳ್ಬೇಕಾಗತ್ತೆ, ದುಃಖದಲ್ಲಿದ್ದಾಗಲೂ ಒಂದು ತೋಳ್ಬೇಕಾಗತ್ತೆ. ಯುನೋ ಐ ಫೀಲ್ at this age, at this phase of life, a woman needs that. ಬಿಕಾಸ್ ಎಲ್ಲರೂ ಒಂದೊಂದು ಫ್ಯಾಮಿಲಿ ಇದರಲ್ಲಿ ಜಂಜಾಟದಲ್ಲಿ ಅದನ್ನು ಕಳ್ಕೊಂಡಿರ್ತಾರೆ, ಮರ್ತಿರ್ತಾರೆ, ಅಥವಾ ಎಲ್ಲೋ ಒಂದು ಕಡೆ ಆ ಕಡೆ ಗಮನನೇ ಹರಿಸಿರೋದಿಲ್ಲ, ಆ ಥರದ್ದೆಲ್ಲ ಇರುತ್ತೆ. ಐ ಫೀಲ್ ಏನು ಬೇಕಾದರೂ ಎಷ್ಟೇ ಬೇಕಾದ್ರೂ ಅನ್ನೋದು ಒಂದು ಹೆಜ್ಜ ಅಂತ ಸಿಕ್ಕರೆ ಅದನ್ನ ಎದುರಿಸ್ತೀನಿ. ಯಾರ್ದಾದ್ರೂ ಆಗಿರ್ಬೋದು, ಒಂದು ಫ್ರೆಂಡ್ ಆಗಿರ್ಬೋದು, ಒಂದು ತಂದೆ ತಾಯಿ ಆಗಿರ್ಬೋದು, ಗಂಡ ಆಗಿರ್ಬೋದು, ಮಗ ಆಗಿರ್ಬೋದು, ಯುನೋ ಆ ಒಂದು ನಾನು ಇದೀನಿ ಅನ್ನೋದೊಂದು ಇರುತ್ತಲ್ಲ, ಇನ್ನೇನು ಬೇಡ, ಅವ್ರು ಇನ್ನೇನು ಹೆಲ್ಪ್ ಮಾಡೋದು ಬೇಡ, ಎಲ್ಲ ನಾವೇ ಮಾಡ್ತೀವಿ. ಆಮೇಲೆ ದೊಡ್ಡ ಆನೆ ಬಲ ಭೇಷ್ ಅನ್ಬೇಕು. ಅಂದ್ರೆ ಲೈಕ್ ಯುನೋ ನಾವು ಏನೇ ಕೆಲಸ ಮಾಡಲಿ, ಬಿಕಾಸ್ ಹೆಣ್ಣು ಸಾಕಷ್ಟು ಕೆಲಸ ಮಾಡ್ತಾಳೆ. ಶಿ ಈಸ್ ಮಲ್ಟಿ ಟ್ಯಾಲೆಂಟೆಡ್. ಯಾರೇ ಆಗಿರ್ಬೋದು, ಅಮ್ಮನಿಂದ ಹಿಡಿದು ಮಗಳವರೆಗೂ ನಾ ಹೇಳ್ತಾ ಇರೋದು, ದೇ ಆರ್ ಮಲ್ಟಿ ಟ್ಯಾಲೆಂಟೆಡ್. ಯುನೋ ಯು ಶುಡ್ ಜಸ್ಟ್ ಕೀಪ್ ದೆಮ್ ಪ್ರೈಸಿಂಗ್. ಅಂದರೆ ಹೊಗಳೋದು ಅಂತಲ್ಲ, ವಾವ್ ನೀನು ಆ ಕೆಲಸ ಮಾಡಿದೆಯಲ್ಲ ಗುಡ್, ಅಥವಾ ಏನೋ ಒಂದು ಅಬ್ಬಾ ಸದ್ಯ ಅವಳಂಗೆ ಮಾಡಿದ್ಲು ಅಷ್ಟೇ ಸಾಕು. ಅಕ್ನಾಲೇಜ್ ಮಾಡಬೇಕು. ಅಕ್ನಾಲೇಜ್ ಮಾಡಿದ್ರೆ ನೀವು ಏನು ಬೇಕಾದ್ರೂ ಅದೊಂಥರ ಬಲ ಬರುತ್ತೆ ನಮಗೆ. ಆ್ಯಂಡ್ ಅದು ಒಂಥರ ನಮಗೆ ಒಂಥರ ಜನ್ಮಸಿದ್ಧ ಹಕ್ಕು ಅಥವಾ ಬಂದ್ಬಿಟ್ಟಿರುತ್ತದು ನಮ್ಮಲ್ಲಿ ಇರುತ್ತೆ. ಇನ್ನು ಅಕ್ನಾಲೇಜ್ ಮಾಡಬೇಕು ಎಲ್ಲೇ ಹೋಗ್ಲಿ. ನಾವು ಹೇಳ್ತಾ ಇರೋದು ಆ ಒಂದು ಸಣ್ಣದಷ್ಟೇ, ಅದು ಬಿಟ್ಟು ನಮ್ಗೆ ಇನ್ನು ಯಾವುದೇ ಥರದ್ದು ಪ್ರಶಸ್ತಿ ಪುರಸ್ಕಾರ ಬೇಕಾಗಿಲ್ಲ. ನೀನು ಮಾಡೋ ಕೆಲಸನ ಗುರ್ತಿಸಿ, ದಟ್ ಈಸ್ ಅಷ್ಟೇ ಸಾಕು. ಹೌದು, ಎಸ್, ಭಾಳ ಒಳ್ಳೆ ಮಾತಿದ್ರು. ನಿಮಗೆ ಯಾವುದು? ನನಗೆ ತುಂಬಾ ಯಾವಾಗಲೂ ನಾನು ಖುಷಿಯಾಗಿರೋದು ಮನೇಲಿದ್ದಾಗ, ಮನೆಯಲ್ಲಿ ನನ್ನ ಪಾಡಿಗೆ ಇರೋಕ್ಕಾದಾಗ, ಅಂದ್ರೆ ಒಂದು ಸಿನಿಮಾ ನೋಡೋದಿರ್ಬೋದು, ಒಂದು ಮ್ಯೂಸಿಕ್ ಕೇಳೋದಿರ್ಬೋದು, ಒಂದು ಪುಸ್ತಕ ಓದೋದಿರ್ಬೋದು, ಲೀಜರ್ ಟೈಮ್ ಒಂದು ಧಾವಂತ ಇಲ್ಲದೆ ಇನ್ನೇನೋ ಮಾಡ್ಬಿಡ್ಬೇಕು, ಇನ್ನೇನೋ ಬಂದ್ಬಿಡ್ಬೇಕು, ಇನ್ನೆಲ್ಲೋ ಹೋಗ್ಬಿಡ್ಬೇಕು ಅನ್ನೋದು ಯಾವುದು ಇರ್ಲಾರ್ದೆ ರಿಲ್ಯಾಕ್ಸ್ ಮಾಡ್ಕೊಳ್ಳೋದಿದೆ. ದಟ್ ಇಸ್ ದ ಟೈಮ್. ತುಂಬಾ ಪ್ರಾಜೆಕ್ಟ್ಸ್ ಗಳನ್ನ ಕೈಗೆ ತಗೊಂಡಾಗ ಹಿಂಗಾಗುತ್ತೆ. ಇಂಥದ್ದಕ್ಕೆ ಮನುಷ್ಯ ಕಾಯ್ತಿರ್ತಾನೆ ಅನ್ನೋದು ನನಗೆ ಅರ್ಥ ಆಗುತ್ತೆ ಪಾಪ. ಹೌದೌದು, ಐ ಅಂಡರ್ಸ್ಟ್ಯಾಂಡ್. ಗಂಡ ಹೆಂಡರ ನಡುವೆ ಇರಲೇಬೇಕಾದ್ದು ವಿಶ್ವಾಸ, ನಂಬಿಕೆ, ಫೇತ್. ಯಾ, ಪ್ರೀತಿ ತಾನಾಗೆ ಇರುತ್ತೆ. ಅದಕ್ಕೆ ಜೊತೆ ಅಲ್ಲ, ಅದು ವಿರಸದಲ್ಲೂ ಇರಬೇಕು, ಪ್ರೀತಿನಲ್ಲೂ ಇರಬೇಕು, ನಂಬಿಕೆ ಮತ್ತು ವಿಶ್ವಾಸ ಅಷ್ಟೇ. ಗಂಡ ಹೆಂಡತಿ ಮದುವೆಯಾಗಿ ಎಷ್ಟೋ ವರ್ಷಗಳ ಕಳೆದ್ಮೇಲೆ ಹೋಗ್ತಾ ಹೋಗ್ತಾ ಪ್ರೀತಿ ಜಾಸ್ತಿ ಆಗತ್ತಾ, ಕಡಿಮೆ ಆಗತ್ತಾ? ಅದೊಂದು ಸಹಜ ಆಗ್ಬಿಡುತ್ತೆ. ಅದು ಬಿಟ್ಟಿರ್ಲಕ್ಕೂ ಆಗಲ್ಲ, ಹಾಗಂತ ಕಟ್ಕೊಳಕ್ಕೂ ಉಸಿರುಗಟ್ಟದ್ದು ಅಂತ ಜಾಸ್ತಿ ಯಾವಾಗಲೂ ಜೊತೆಲೇ ಇರಬಾರ್ದು, ಬಟ್ ಇರ್ಲೇಬೇಕು, ಇರ್ಲೂಬಾರ್ದು. ಅರ್ಥ ಆಯ್ತು ನನಗೆ. ನೋಡವ, ಹೊಸ ಪ್ರಾಜೆಕ್ಟ್ಗೆ ಯಾವ್ದಾದ್ರು ಬಂದ್ರೆ ನೀವು ಎಲ್ಲಿ ಹೋಗ್ತೀರಾ ಹೇಳಿ, ನಾನು ಅಲ್ಲಿ ಕಳಿಸ್ಕೊಡ್ತೀನಿ. ಅರ್ಥ ಆಯ್ತು ಅಲ್ವಾ? ನಿನ್ಗೆ ಹಾಗನ್ಸುತ್ತೆ? ನನಗೇನಿಲ್ಲ, ಹಾಗೇನಿಲ್ಲ. ಆ ಥರದ್ದೆಲ್ಲ ಹೋಗ್ತಾ ಹೋಗ್ತಾ ಪ್ರೀತಿ ಅನ್ನೋದು ಹೇಳ್ಕೊಳ್ಳದೆ ಇರ್ಬೋದು, ಬಟ್ ಆ ಪ್ರೀತಿ ಇನ್ನ ಗಟ್ಟಿ ಆಗ್ತಾ ಹೋಗುತ್ತೆ ಅಷ್ಟೇ. ಒಬ್ರಿಗೊಬ್ರಿಗೆ ಹೇಳ್ಕೊಳ್ಳದೆ ಇರ್ಬೋದು, ಎಲ್ಲೋ ಒಂದು ಕಡೆ ಜವಾಬ್ದಾರಿ ಹೆಚ್ಚಾಗುತ್ತೆ. ಸೊ ಒಬ್ರಿಗೊಬ್ರು ಬದ್ಧರಾಗಿರ್ತೀವಿ. ಪ್ರೀತಿ ಅಂತಾನೆ ಅಲ್ಲ, ಪ್ರೀತಿಗಿಂತ ಮಿಗಿಲಾದದ್ದು. ಆಮೇಲೆ ಏನೇ ಇದಾದ್ರೂ, ನಾವ್ ಎಷ್ಟೇ ಜಗಳ ಆಡ್ಬೋದು, ಏನೇ ಒಂದು ಮನಸ್ತಾಪ ಇದ್ರು, ಅವ್ರಿಗೇನ್ ಇಷ್ಟ ಆಗಲ್ಲ ಅನ್ನೋದು ನಮಗೆ ಗೊತ್ತಿರುತ್ತಲ್ಲ, ದಟ್ಸ್ ಎನಫ್ ಅಷ್ಟೇ. ಸ್ಟಿಲ್ ವಿ ರೆಸ್ಪೆಕ್ಟ್ ದಟ್ ಅಲ್ಲ, ಅದು ಅಷ್ಟು ಸಾಕು. ಹೌದು. ಈಗಿನ ಕಾಲದಲ್ಲಿ ಡಿವೋರ್ಸ್ ರೇಟ್ ಜಾಸ್ತಿ ಆಗೋದಕ್ಕೆ ಕಾರಣ ಏನಿರ್ಬೋದು? ಸಹನೆ ಇಲ್ಲ, ಪೇಷನ್ಸ್ ಇಲ್ವೇ ಇಲ್ಲ. ಮೇ ಬಿ ಎವ್ರಿಥಿಂಗ್ ಸ್ಪೂನ್ ಫೀಡ್ ಆಗೋಗಿರುತ್ತೆ. ಆ್ಯಂಡ್ ಮಕ್ಕಳಿಗೆ ಅವ್ರು ಎಷ್ಟೆಲ್ಲ ಈಗಿನ ಒಂದು ಟೆಕ್ನಾಲಜಿಗೆ ಅವರು ಅಳವಡಿಸ್ಕೊಂಡಿರ್ತಾರೆ, ಬಟ್ ಒಂದು ಇಳಿಜಾರ್ ಸಿಕ್ಕದಾಗ ಅದನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ ಅನ್ಸುತ್ತೆ. ಇನ್ಸ್ಟೆಂಟ್ ಆಗಿ ಬೇಕು. ಆ ಜಗಳದ ರಿಸಲ್ಟ್ ಕೂಡ ಇನ್ಸ್ಟೆಂಟ್ ಆಗಬೇಕು. ಅದು ಡಿವೋರ್ಸ್. ಹೌದು.
ಆ ಜಗಳಕ್ಕೆ ಆಗಿದೆ, ಅದಕ್ಕೊಂದಷ್ಟು ಟೈಮ್ ಕೊಟ್ಬಿಡೋಣ ಅಂದ್ರೆ ತಾನಾಗೆ ಸರಿ ಹೋಗುತ್ತೆ. ಆದ್ರೆ ಅಲ್ಲಿವರೆಗೂ ಕಾಯೋ ತಾಳ್ಮೆ ಇಲ್ಲ. ಇನ್ಸ್ಟೆಂಟ್ ರಿಯಾಕ್ಷನ್. ಸಕ್ಸಸ್ ಅಷ್ಟೇ ಗೊತ್ತಿರುತ್ತೆ ಈಗಿನ ಜನರೇಷನ್ಗೆ, ಫೇಲ್ಯೂರ್ಸ್ ನ ಹೇಗೆ ಹ್ಯಾಂಡಲ್ ಮಾಡೋದು ಹೆಂಗೆ ಅನ್ನೋದು, ಅಥವಾ ಫೇಲ್ಯೂರ್ ಇಸ್ ದ ನೆಕ್ಸ್ಟ್ ಸ್ಟೆಪ್ಪಿಂಗ್ ಸ್ಟೋನ್ ಟು ಸಕ್ಸಸ್ ಅನ್ನೋದನ್ನ ಅಷ್ಟು ವ್ಯವಧಾನ ಇಲ್ಲ. ಈಗೀಗ ಅಂದ್ರೆ ಈಗೀಗ ಮದುವೆ ಆದವರೆಲ್ಲ ಅಂದ್ರೆ ಒಂದು 15-20 ವರ್ಷದಿಂದ ನಾವು ಮಕ್ಕಳನ್ನ ಬೆಳೆಸಿರೋ ರೀತಿ ಕೂಡ ಐ ಥಿಂಕ್ ಅದು ಕಾರಣ ಆಗಿರುತ್ತೆ. ಯಾಕಂದ್ರೆ ನಾವುಗಳು ಬೆಳೆದ ರೀತಿಗೂ ನಮ್ಮ ಮಕ್ಕಳನ್ನ ತುಂಬಾ ವ್ಯತ್ಯಾಸ ಇದೆ ಅಷ್ಟೇ. ಆವಾಗ ನಾವೆಲ್ಲ ನಮ್ಮ ಅಪ್ಪ ಅಮ್ಮಗೆ ಹೆದರ್ತಿದ್ವಿ, ಈಗ ಅಪ್ಪ ಅಮ್ಮ ಮಕ್ಕಳಿಗೆ ಹೆದರ್ತಿದ್ದಾರೆ. ಸೊ ದಟ್ ಈಸ್ ದ ಚೇಂಜ್ ಅಷ್ಟೇ. ಆಮೇಲೆ ನಮಗಿದ್ದಂಥ ಕಮಿಟ್ಮೆಂಟ್ ನಾವು ಈಗಿನ ಮಕ್ಳಿಗೆ ನಾವು ಕೊಡ್ತಾನೆ ಇಲ್ಲ. ಈಗ ನಾವುಗಳು ನಮ್ಮ ತಂದೆ ತಾಯಿನ ನೋಡ್ಕೋತೀವಿ, ವಯಸ್ಸಾದವ್ರ ಮನೇಲಿ ಇರೋರ್ನ ನೋಡ್ಕೋತೀವಿ, ಅವ್ರಿಗೆ ಗೌರವಿಸ್ತೀವಿ. ಈಗಿನ ಮಕ್ಕಳಿಗೆ ನಾವೇ ಇಂಡಿಪೆಂಡೆಂಟಾಗಿ ನೀವಿರಿ ಅಂತ ಅವ್ರನ್ನ ಅದನ್ನೇ ತಲೆ ತುಂಬಿ ನಾವು ಬೆಳಿತಿದ್ದೀವಿ. ಆ್ಯಂಡ್ ನಾವು ಯಾರಿಗೂ ನಾವು ಇದಾಗಿರೋದಿಲ್ಲ, ನಾವೇ ಇಂಡಿಪೆಂಡೆಂಟ್ ಆಗಿರ್ತೀವಿ. ಬಿಕಾಸ್ ನಾವು ಇವಾಗ ಎಲ್ಲರೂ ನಮ್ಮ ಜನ್ರೇಷನ್ ಅವರು ನಮ್ಮ ಇದನ್ನ ನಾವು ಅಂದರೆ ಏನು ನಮ್ಮ ರಿಟೈರ್ಡ್ ಲೈಫ್ನ ನಾವು ಪ್ಲಾನ್ ಮಾಡ್ಕೊಂಬಿಟ್ಟಿರ್ತೀವಿ. ಸೊ ನಾವು ಮಕ್ಕಳಿಗೆ ನಾವು ಹೊರೆ ಕೊಡಬಾರ್ದು, ಆಗಬಾರ್ದು ನಮ್ಮ ಇದರಿಂದ. ಇವಾಗ ಎಷ್ಟೋ ಜನದ ಮನೇಲಿ ಮಕ್ಕಳು ವಿದೇಶದಲ್ಲಿ ಇರ್ತಾರೆ, ಇದು ಮಾಡ್ತಿರ್ತಾರೆ. ಬಟ್ ನಮ್ಮವ್ರು ನೋಡಿ, ನಮ್ಮ ಜನ್ರೇಷನ್ ಅವರು ನಾವು ನಮ್ಮ ಅಪ್ಪ ಅಮ್ಮನ ಬಿಟ್ಟು ದೂರ ಹೋಗಲ್ಲ, ಇಲ್ಲೇ ಅಂಟ್ಕೊಂಡು ಯಾರೋ ಒಬ್ರು ಹುಷಾರಿಲ್ಲ, ಯಾರೋ ಒಬ್ರು ಜೊತೆಲಿ ಇರ್ತೀವಿ, ಈ ತರದ್ ಇರುತ್ತೆ. ಬಹುಶಃ ನಾವು ಬೆಳೆಸೋ ರೀತಿ ಆ ತರ ಬದಲಾಗೋಗಿದೆ. ಅಂಡ್ ಮಕ್ಕಳಿಂದ ನಾವು ಎಕ್ಸ್ಪೆಕ್ಟ್ ಮಾಡೋದನ್ನು ತಪ್ಪು ಅಲ್ಲ. ಲೈಫ್ ಹ್ಯಾಸ್ ಬಿಕಮ್ ಸೋ ಚಾಲೆಂಜಿಂಗ್. ಈಗ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಮಕ್ಕಳು ಆ ಮಟ್ಟಕ್ಕೆ ಬೆಳೆದೇ ಹೋದ್ರೆ ಯಾವಾಗಲೂ ನಮ್ಮೂರಲ್ಲೇ ಕೆಲಸ ಹುಡುಕಪ್ಪ ನೀನು ಅಂತ ನಾವು ಮಕ್ಕಳಿಗೆ ಹೇಳೋ ಹಾಗೆ ಇಲ್ಲ ಈಗ. ಬಿಕಾಸ್ ವಾಟ್ ಎವರ್ ದೇ ಹ್ಯಾವ್ ಸ್ಟಡಿಡ್, ಅವ್ರಿಗೆ ಒಂದು ಈಗ ಗ್ಲೋಬಲೈಸೇಷನ್, ಜಗತ್ತೇ ಒಂದು ಕುಟುಂಬ ಅಂತ ನಾವು ಮಾತಾಡೋವಾಗ ಇನ್ನೊಂದು ನಾವು ನಮ್ ಜನರೇಷನ್ ಅವ್ರು ಅಟ್ಲೀಸ್ಟ್, ಯಾಕಂದ್ರೆ ನಮ್ಗೆ ಹೌದು ನಮ್ಮ ತಂದೆ ತಾಯಿನ ನೋಡ್ಕೋಬೇಕಾದ್ದು ನಮ್ ಜವಾಬ್ದಾರಿ ಅಂತಲೇ ನಾವು ಎಂಬೆಡ್ ಆಗಿ ಬೆಳೆದ. ನಾವು ನಮ್ಮ ಮಕ್ಳಿಗೆ ಅದನ್ನೇನ್ ಹೇಳೇ ಇಲ್ಲ, ನಮ್ಮನ್ನ ನೋಡ್ಕೊಳ್ಳೇಬೇಕು ನೀವು. ಸೊ ವಿ ಬಿ ಪ್ರಿಪೇರ್ಡ್, ನಾವು ಒಂಟಿಯಾಗೆ ಇರ್ತೀವಿ ಆಮೇಲೆ ಅನ್ನೋದಕ್ಕೆ ನಾವು ಪ್ರಿಪೇರ್ ಆಗ್ಬೇಕು, ಅವ್ರನ್ನ ದೂಷಿಸಬಾರ್ದು. ಅದನ್ನೇ ಯಾವುದೇ ತರನು ಮಕ್ಕಳನ್ನ ಈಗಿನ ಜನರೇಷನ್ ಅವ್ರನ್ನ ನಾವು ಇದು ಮಾಡಕ್ ಆಗೋದಿಲ್ಲ. ದೇ ಶುಡ್ ಗೋ ಅಷ್ಟೇ. ಅವ್ರ ಬದುಕು ಅವರು ಹ್ಯಾಂಡಲ್ ಮಾಡ್ಕೊಂಡು ಚೆನ್ನಾಗಿ ಹೋದ್ರೆ ಸಾಕು. ನಾವು ಸತ್ಪ್ರಜೆಗಳಾಗಿ ಬಂದ್ರೆ ಮಕ್ಕಳು ಇದ್ರೆ ಅದೇ ಬೇಕಾಗಿರೋದು ಈಗಿನ ತಂದೆ ತಾಯಿಗೂ. ಈಗ ಯಾವ ತರ ಕಾಲ ಬಂದಿದೆ ಅಂದ್ರೆ, ಮೊದಲು ಲವ್ ಮ್ಯಾರೇಜ್ ಅಂದರೆ ಅಯ್ಯೋ ಲವ್ ಮ್ಯಾರೇಜಾ, ಯಾವ ಜಾತಿ, ಯಾವ ಕುಲ, ಯಾವ ಧರ್ಮ, ಅದು ಇದು ಅಂತೆಲ್ಲ ನೋಡ್ತಾ ಇದ್ವಿ. ಇವಾಗ ಸದ್ಯ ಅಪ್ಪ ಒಂದು ಗಂಡು ಹೆಣ್ಣನ್ನೇ ಮದುವೆ ಆಗಲಿ, ಹೆಣ್ಣು ಅದೇ ಅನ್ನೋದಕ್ಕೆ ಬಂದಿದ್ದೀವಿ ನಾವು. ಅಂದರೆ ನಾವು ಆ ಒಂದು ಇದಕ್ಕೆ ಬಂದ್ಬಿಟ್ಟಿದ್ದೀವಿ ಇವಾಗ. ಸೊ ಆಮೇಲೆ ನೀವು ಕೇಳಿದ್ರಿ ಡಿವೋರ್ಸ್ ರೇಟ್ ಜಾಸ್ತಿ ಆಗ್ತಿದೆ ಅಂತ. ನಮಗೇನು ಎಲ್ಲಾದರೂ ಇರಲಿ, ಮಕ್ಕಳು ಚೆನ್ನಾಗಿರ್ಲಿ, ಅವ್ರ ಫ್ಯಾಮಿಲಿ ಚೆನ್ನಾಗಿರ್ಲಿ ಅಂತ ಅಷ್ಟೇ, ಅದೇ ಆಶಿಸ್ತೀವಿ ಅಷ್ಟೇ. ಅದೇ ಎಂಡ್ ಆಫ್ ದ ಡೇ ಅದೇ ಬೇಕಾಗಿರೋದು. ಆಮೇಲೆ ಸುಮಾರಷ್ಟು ಟ್ಯಾಬುಗಳಿದೆಯಲ್ಲ, ಅದು ಅಪ್ಪ ಅಮ್ಮನ್ನ ಒಂಟಿಯಾಗಿ ಬಿಟ್ಟು, ಒಂಟಿಯಾಗಿ ಏನಿಲ್ಲ, ಅವರು ಇದ್ದಾರೆ. ಅಂಡ್ ನಾವು ಒಂಟಿಯಾಗಿರುವ ಅಪ್ಪ ಅಮ್ಮಂದ್ರು ಹಾಗೆ ಕಡೆ ತನಕ ನಾವು ಎಸ್ಪೆಷಲಿ ಬೇರೆ ದೇಶಗಳಲ್ಲಿ ನೋಡಿದ್ರೆ 80-90 ವಯಸ್ಸಿನವರೆಲ್ಲ ತಮ್ಮ ಕೆಲಸವನ್ನ ತಾವೇ ಮಾಡ್ಕೊಂಡು ಒಬ್ಬರೇ ಇರ್ತಾರೆ. ಅಂಡ್ ಅದ್ರ ಬಗ್ಗೆ ಕಂಪ್ಲೇಂಟ್ ಕೂಡ ಮಾಡಲ್ಲ. ಅದು ನಮಗೂ ಬರ್ಬೇಕು, ಒಳ್ಳೆ ಇದನ್ನ ನಾವು ತಗೊಳ್ಳೇಬೇಕು. ಮಕ್ಕಳು ತಮ್ಮ ಕಾಲ್ ಮೇಲೆ ತಾವು ನಿಂತು ತಮ್ಮ ಸಂಸಾರನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ ಅಂದ್ರೆ ಅವ್ರ ಪಾಡಿಗೆ ಅವ್ರ ಜೀವನ ಮಾಡ್ಕೋತಿದ್ದಾರೆ. ನಮ್ಮ ಪಾಡಿಗೆ ನಾವು ಹೇಗೆ ನಮ್ಮ ರಿಟೈರ್ಡ್ ಲೈಫ್, ಹೌದು, ಲೈಫ್ ಇಸ್ ನಾಟ್ ದ ಸೇಮ್. ನಮ್ಮ ತಂದೆ ತಾಯಿಗಿದ್ದ ಹಾಗೆ ನಮಗಿಲ್ಲ, ನಮಗಿದ್ದ ಹಾಗೆ ನಮ್ಮ ಮಕ್ಕಳದಿಲ್ಲ. ಸೊ ದಟ್ ಈಸ್ ಹೌ ಇಟ್ ಇಸ್. ಸೊ ಈಗ ನೀವಿಬ್ಬರಿಗೂ ಕರೆಂಟ್ ಸೆಲೆಬ್ರಿಟಿ ಕ್ರಶ್, ಸಿ ನಿಮ್ಮ ಕರೆಂಟ್ ಸೆಲೆಬ್ರಿಟಿ ಕ್ರಶ್ ಯಾರು? ಅಥವಾ ಇಬ್ರು ಉಲ್ಟಾ ಹೇಳ್ತೀರಾ, ನೀವು ಅವ್ರದ್ದು ಹೇಳ್ತೀರಾ, ಅಥವಾ ನಿಮ್ದೆ ಹೇಳಿ ನೋಡೋಣ. ವೀಣನ್ ಕರೆಂಟ್ ಸೆಲೆಬ್ರಿಟಿ ಕ್ರಶ್ ಇದರಲ್ಲೇ ನೋಡಿಲ್ವೇ? ಅಲ್ಲ, ಈ ಕರೆಂಟ್ ಅಲ್ಲ, ಬೇಡ. ಹೌದಾ, ಅದನ್ನೇ ಹೇಳಿ ಅಂತ ಹೇಳಿದ್ರು. ನಾನು ಹೇಳ್ಬೋದು, ಬಟ್ ರಿಲೇಷನ್ ಚೇಂಜ್ ಅಲ್ವಾ ಅದು? ಇರ್ಲಿ. ಸಿ ಕ್ರಶ್ ಇಸ್ ನಾಟ್, ಕ್ರಶ್ ಇಸ್ ಅ ಫ್ಯಾಂಟಸಿ. ಕ್ರಶ್ ಇಸ್ ಅ ಫ್ಯಾಂಟಸಿ. ಮಲಯಾಳಂ ನಟ ಪೃಥ್ವಿರಾಜ್ ಸುಕುಮಾರ್ ಎನ್ನಡು ಚೇಟ. ಚೇಟ, ಹೌದಾ? ಗೊತ್ತು, ಮಲಯಾಳಂ ದೂರ ಚೇಟ ಯಾಕಂತೀಯ ಅಂತ ಇಲ್ಲಿಗೆ ಮುಖ ನೋಡ್ತಿದ್ದಂಗೆನೆ
ಬಿಕಾಸ್ ಪರ್ಫಾರ್ಮೆನ್ಸ್ ಅಷ್ಟೇ ನನಗೆ. ಹೌದು, ಐ ಜಸ್ಟ್ ಲವ್ ಹಿಮ್. ನನಗೆ ಯಾರು ಅಂತ ಕ್ರಶ್ ಅಂತ ಇವರು ಒಂದ್ ಕಡೆ ಇರಲ್ಲ, ಒಂದು ಅದಕ್ಕೆ ಕರೆಂಟ್ ಸದ್ಯಕ್ಕೆ ಇವತ್ತಿನ ಮಟ್ಟಿಗೆ ಬಿಡು. ಕರೆಂಟ್ ಇಲ್ಲೊಂದು ಚಾನಲ್, ಇನ್ನೊಂದು ಸಿನಿಮಾ ನಾನು ಮೈ ಗಾಡ್ ಅಟ್ಲೀಸ್ಟ್ ಐ ವಿಲ್ ಇವ್ರಿಗೆ ಪಟ್ 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 ಅಂತ ಚೇಂಜ್ ಆಗ್ತಾ ಇದ್ರೆ ಬಹಳ ಅದೇನೇ ಇಲ್ಲ. ಕ್ಷಣಕ್ಕೆ ನೆನಪಾಗೋರು ಯಾರಾದ್ರು? ಕ್ಷಣಕ್ಕೆ ಅದಕ್ಕೆ ಕರೆಂಟ್ ದೀಪಿಕಾ ಪುಡ್ಕೋನ್. ನಂಗೆ ಸರಿತಾ ಇಂದ ಹಿಡಿದು ಸರಿತಾ ಬಹಳ ಪ್ರೀತಿಯ ನಟಿ, ನನಗೂ ಅಷ್ಟೇ ಮೈ ಫೇವ್ರೆಟ್ ಆಕ್ಟ್ರೆಸ್. ಸೊ ಆ ತರ ಒಂದಷ್ಟು ಜನ ಇದ್ದಾರೆ. ವಿದ್ಯಾ ಬಾಲನ್, ಹೌದು, ಊರ್ವಶಿ, ರಮ್ಯಾ ಕೃಷ್ಣ. ಬಹಳ ಅನ್ಯಾಯ ಮಾಡಿದ ವೀಣಾ ಸುಂದರ್, ಮನ್ಸು ಒಪ್ಪಲ್ಲ. ವೀಣಾ ಸುಂದರ್ ಸೋ ನೈಸ್. ಅಪ್ಪ, ಈ ತರ ಕ್ರಶ್ಗಳನ್ನ ಶೇರ್ ಮಾಡ್ತಾ ಅವ್ರ ಬಗ್ಗೆ ಹೇಳ್ಕೊಳ್ತಾ ಇದ್ರು. ರಿಮೆಂಬರ್ ನನ್ನ ಶೂಟಿಂಗ್ ಅಲ್ಲಿ ಎಷ್ಟೋ ಸಲ ಸುಂದರ್ ಎಲ್ಲಿ ಅಂದ್ರೆ ನೋಡಿ ಅಲ್ಲೆಲ್ಲರೂ ಹೆಣ್ಮಕ್ಳು ಅಲ್ಲಿ ಸುಮಾರು ಸರ್ತಿ ಹೇಳಿದಾಳೆ. ಅಲ್ಲೆಲ್ಲ ಜಾಸ್ತಿ ಎಲ್ಲ ನಗ್ತಾ ಇದಾರೆ, ಹೆಣ್ಮಕ್ಳು ಇದಾರೆ. ಸುಂದರ್ನ ಹುಡುಕೋದು ತುಂಬಾ ಸುಲಭ. ಹೆಣ್ಮಕ್ಳು ಎಲ್ಲಿದಾರೋ ಆ ಗುಂಪು ಎಲ್ಲಿದೆಯೋ ಅಲ್ಲಿದ್ದಾರೆ ಅಂತ ಅಂತ ಎಲ್ಲಿ ನಗು ಬರ್ತಿರೋ. ಸುಂದರ ಹಂಗವ ನಿನ್ ಗಂಡ, ಮತ್ತೆ ಅಲ್ಲಿ ಹೆಣ್ಮಕ್ಳ ಮಧ್ಯೆನೇ ಇರ್ಬೇಕಲ್ಲ. ವೆರಿ ನೈಸ್. ಸೊ ನಿಮ್ಮ ಜೊತೆ ಈ ಚಾಟಿಂಗ್, ಈ ತರದೊಂದು ಮಾತುಕತೆ ತುಂಬಾ ದಿವಸ ಆಗಿತ್ತು. ನಾವು ಭೇಟಿ ಆಗಿ ಕೂಡ ತುಂಬಾ ಖುಷಿ ಆಯ್ತು. ಜೊತೆಲಿ ವರ್ಕ್ ಮಾಡಿದ್ದು ಕೂಡ ಕಡಿಮೆ. ನಾವು ಏನಂತ ಕರಿತೀನಿ ಹೇಳಿ, ಕೂಲ್ ಅಂತಾನೆ ನನಗೆ ಹೆಸರಿಟ್ಟಿರೋದು. ಬಟ್ ನನಗೆ ತುಂಬಾ ಖುಷಿ ಆಗಿದ್ದು ನೀವು ಹೇಳಿದಾಗೆ ನಾವು ಊರಿಂದ ಬಂದ 3 days ಆಗಿದೆ ಅಷ್ಟೇ. ಬಟ್ ಆದ್ರೂ ನಾವು ನೀವು ಕರೆದ ತಕ್ಷಣ ಐ ವಾಸ್ ರೆಡಿ ಟು ಕಮ್ ಬಿಕಾಸ್ ನಿಮ್ಮನ್ನ ನೋಡ್ತೀನಿ, ನಂಗೆ ಮೀಟ್ ಮಾಡಬೇಕು ಅದೊಂದಷ್ಟೇ. ಪರವಾಗಿಲ್ಲ, ಮಾತಾಡ್ತಾನೆ. ಶೂಟಿಂಗ್ ಅಲ್ಲೂ ತುಂಬಾ ಮಾತಾಡಿಲ್ಲ. ಆ ಬಾಂಡಿಂಗ್ ಐ ಥಿಂಕ್ ಎಲ್ಲರ ಜೊತೆ ಬೆಳೆಯಲ್ಲ. ಐ ಥಿಂಕ್ ನಾವೇನ್ ವರ್ಷಗಟ್ಟಲೆ ಕೆಲಸ ಮಾಡಿಲ್ಲ. ನಾವು ಸಿನಿಮಾಗಳಲ್ಲಿ ಎಲ್ಲೋ ಒಂದೊಂದ್ ದಿವಸ ಸಿಕ್ಕಿದೀವಿ. ವೇವ್ ಲೆಂತ್ ಮ್ಯಾಚ್ ಆಗ್ಬೇಕು, ಅವಾಗ್ಲೇನೆ ನಮಗೆ. ಅದಕ್ಕೆ ನಾವು ಈಗ 4 ವರ್ಷ ಬಿಟ್ಟು ಭೇಟಿ ಆದ್ರೂ ಇದೇ ಇರುತ್ತೆ, ಇಷ್ಟೇ ಇರುತ್ತೆ. ಸೊ ನಾವೇನ್ ದಿನ ಆನ್ ಡೈಲಿ ಬೇಸಿಸ್ ಆಲ್ಸೋ ವಿ ಆರ್ ನಾಟ್ ಇನ್ ಟಚ್. ಬಟ್ ಏನಂದ್ರೆ ಆ ಬಾಂಡಿಂಗ್ ಅನ್ನೋದು, ಆ ವೇವ್ ಲೆಂತ್ ಮ್ಯಾಚ್ ಆದಾಗ ಐ ಥಿಂಕ್ ಅದು ಬಾಂಡ್ ಇಟ್ ವಿಲ್ ಬಿ ನಿರಂತರವಾಗಿ ಅಷ್ಟೇ ಗಟ್ಟಿಯಾಗಿ, ಅಷ್ಟೇ ಪಕ್ವವಾಗಿನೂ ಇರುತ್ತೆ ಅಂತ ನಾನು ಅನ್ಕೋತೀನಿ. ಬಟ್ ಒಂದು ನೀವು ನಮ್ಮ ಬಗ್ಗೆ ಹೇಳಿದ್ರಲ್ವಾ, ಅಫ್ಕೋರ್ಸ್ ನೀವು ನಮ್ಮನ್ನು ಇಂಟರ್ವ್ಯೂ ಮಾಡ್ತಾ ಇದ್ದೀರಾ. ಬಟ್ ಐ ವುಡ್ ಲವ್ ಟು ಸೇ ಒನ್ ಥಿಂಗ್. ಈಗ ನಾವಿಬ್ರು ಕಲಾವಿದರಾಗಿದ್ದೀವಿ, ಇಬ್ರು ಒಂದೇ ಪ್ರೊಫೆಷನಲ್ ಇದೀವಿ. ಸೊ ಇಟ್ಸ್ ಈಸಿ ಟು ಒಬ್ರಿಗೊಬ್ರು ಹೊಂದಾಣಿಕೆ ಇದೆ ಅಂತ. ಬಟ್ ನಾನು ನಿಮ್ಮಲ್ಲಿ ಆ ಹೊಂದಾಣಿಕೆನ ನೋಡಿದೆ, ನಿಮ್ಮಲ್ಲಿ ಮತ್ತೆ ಜಗದೀಶ್. ಸೊ ಇಬ್ರು ಬೇರೆ ಬೇರೆ ಪ್ರೊಫೆಷನ್ ಆದ್ರೂ ನಿಮಗೆ ಅದೇ ತರ ಸಪೋರ್ಟ್ ಸಿಗ್ತಾ ಇದೆ, ಅದೇ ನಂಬಿಕೆ, ಅದೇ ವಿಶ್ವಾಸ ಇದೆ. ಸೊ ನಾನು ಹೇಳೋದು ಇಷ್ಟೇ, ಏನು ಅಂದ್ರೆ ಒಂದೇ ಪ್ರೊಫೆಷನ್ ಅಲ್ಲಿ ಇದ್ದವ್ರ ಮಧ್ಯೆ ಅಂತ ಅಲ್ಲ. ಈಗ ಎಕ್ಸಾಂಪಲ್ ನೀವೇ ನಮ್ಮ ಎದುರಿಗಿದ್ದೀವಿ, ಅಲ್ವಾ? ಸೊ ಆ ಒಂದು ಇವತ್ತು ನೀವು ಇಲ್ಲಿ ಕೂತು ನಮ್ಮನ್ನ ಇಂಟರ್ವ್ಯೂ ಮಾಡ್ತಿರೋದಕ್ಕೆ ಅವರ ಸಪೋರ್ಟ್ ಇದ್ದೇ ಇದೆ. ಸಂಡೇ ಬೇರೆ ಅದು ನಿಜ. ಅಂತಂದ ಅದನ್ನ ನಾನು ಐ ಥಿಂಕ್ ನಾನು ಬೇರೆ ಇಂಟರ್ವ್ಯೂಗಳೆಲ್ಲ ಒಬ್ಬೊಬ್ಬರನ್ನೇ ಕರೆದು ಮಾಡಿರೋದು. ಇದು ಒಂದೇ ಐ ವಾಂಟೆಡ್ ಯು ಬೋತ್ ಟು ಕಮ್ ಆಸ್ ಅ ಕಪಲ್. ವೈ? ಅದಕ್ಕೊಂದು ರೀಸನ್ ಏನಂದ್ರೆ ಐ ಹ್ಯಾವ್ ಸೀನ್ ಯು. ನೀವು ಇಬ್ರು ಜೊತೆಲಿ ವರ್ಕ್ ಮಾಡುವಾಗ, ನಿಮ್ಮ ಜೊತೆಲಿ ವರ್ಕ್ ಮಾಡುವಾಗ ನಾನು ಇಲ್ಲಿವರೆಗೂ ಈ ಥರದೊಂದು ಕಪಲ್ ಕಂಪ್ಯಾಟಬಿಲಿಟಿ ಅಂತ ಏನಂತೀವೋ ಆ ರಿಧಮ್ ಏನಿದೆ ನಿಮ್ಮಿಬ್ಬರ ಮಧ್ಯೆ ನಾನು ಎಲ್ಲೂ ನೋಡಿಲ್ಲ. ಟಚ್ ವುಡ್ ಅದು ಹಂಗೆ ಇರಲಿ, ಸುಮಾರು ವರ್ಷಗಳು ಹೀಗೆ ಇರಲಿ. ಯಾಕಂದ್ರೆ ಇಬ್ರು ಒಬ್ರಿಗೊಬ್ರಿಗೂ ಕಾಳಜಿ ಮಾಡೋ ರೀತಿ ಇರ್ಬೋದು, ನನಗೆ ಲಂಚ್ ಆದಾಗ ಇವರು ಊಟ ತರೋದಿರ್ಬೋದು, ಆ ಥರದ್ದು ಕೆಲವೊಂದು ಸಣ್ಣ ಸಣ್ಣದು ಏನೇ ಇದ್ರೂ ನೀನು ಸುಂದರ್ ಎಲ್ಲಿದ್ದಾರೆ ಅಂತ ಹುಡ್ಕೊಂಡು ಹೋಗಿ ಹೇಳೋದಿರ್ಬೋದು. ಆ ಒಂದು ಕಂಪ್ಯಾಟಬಿಲಿಟಿ ದಿನ ಹಾಗೆ ಇರಲ್ಲ. ಒಂದ್ ದಿವಸ ಜಗಳಾಡಿರ್ತೀವಿ, ಒಂದ್ ದಿವಸ ಆ ಥರದ್ದು ಯಾವುದೇ ರೀತಿಯ ಒಂದು ಎಳೆಗಳನ್ನ ನಾನು ನೋಡಿಲ್ಲ. ಸೊ ಹೀಗೆ ಇರಿ, ನೀವಿಬ್ಬರಿಗೂ ಯಾರದೇ ದೃಷ್ಟಿ ತಾಗದೆ ಇರಲಿ. ಆ ರೀತಿಯಿಂದಾಗಿ ಈ ಕಪಲ್ ನನಗೆ ಬಹಳ ಖಾಸ್ ಕಪಲ್ಲು. ಸೊ ನನಗೆ ಅದು ಐ ಥಿಂಕ್ ದಟ್ ಇನ್ಸ್ಪೈರ್ಡ್ ಮೀ ಟು ಹ್ಯಾವ್ ಯು ಬೋತ್ ಆನ್ ದಿಸ್ ಶೋ ಟು ಚಾಟ್ ವಿತ್ ಯು. ಸೊ ಒಂದೇ ಮಾತು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರು ಹೇಳಿದ್ದಿಷ್ಟೇ, ಸೈಕಲ್ ಗಾಲಿ ಅಂತೆ ಒಬ್ಬರಿಂದ ಒಬ್ರು ಇರಬೇಡಿ. ಗಂಡ ಹೆಂಡತಿ ಆದವರು, ಪಾರ್ಟ್ನರ್ಸ್ ಆದವರು ಎತ್ತಿನ ಬಂಡಿ ಥರ ಗಾಲಿಗಳನ್ನ ಅಕ್ಕಪಕ್ಕಲ್ಲಿ ಇಟ್ಕೊಂಡು ಜೊತೆಲೆ ಹೋಗ್ತಾ ಇರಿ ಅಂತ. ಸೊ ನಿಮ್ಮ ಕರಿಯರ್, ನಿಮ್ಮ ಹಾದಿಗಳು ಬೇರೆ ಇರ್ಬೋದು, ಜೊತೆಲೆ ಇರಿ ಅನ್ನೋದನ್ನ ಅವ್ರ ಜೀವನದ ಮುಖಾಂತರ ನಮ್ಗೆ ಈಗ ಈ ಮಾತುಗಳ ಮುಖಾಂತರ ಗೊತ್ತಾಗಿದೆ. ಸೊ ನಿಮ್ಮ ರೀತಿ, ನಿಮ್ಮ
ಅನೇಕ ದಂಪತಿಗಳಿಗೆ ಐ ಥಿಂಕ್ ಲಾಡ್ ಆಫ್ ಟಿಪ್ಸ್ ಯು ಹ್ಯಾವ್ ಗಿವನ್ ಫಾರ್ ಆ್ಯಕ್ಟಿಂಗ್, ಫಾರ್ ಲೈಫ್, ಫಾರ್ ರಿಲೇಷನ್ಶಿಪ್ಸ್. ಐ ಥಿಂಕ್ ತುಂಬ ವಿಷಯಗಳನ್ನು ಮಾತಾಡಿದ್ವಿ, ತುಂಬ ತಿಳ್ಕೊಳ್ಳೋದಿತ್ತು. ಐ ಥಿಂಕ್ ಶೂಟಿಂಗಲ್ಲಿ ಸ್ವಲ್ಪ ಮಾತಾಡಿದ್ವಿ, ಇವತ್ತೊಂದು ಸ್ವಲ್ಪ ಆರಾಮಾಗಿ ಕೂತು ಮಾತಾಡಿದ್ದೀವಿ. ಸೊ ಖುಷಿಯಾಗಿರಿ, ಇನ್ನೂ ಒಳ್ಳೊಳ್ಳೆ ಪ್ರಾಜೆಕ್ಟ್ ಒಂಥರ ಇಟ್ ವಾಸ್ ವೆರಿ ನೈಸ್. ಯಾಕೆಂದರೆ ಸಾಮಾನ್ಯ ಯಾವುದೇ ಇಂಟರ್ವ್ಯೂಸ್ ಅಂದರೆ ನಿಮ್ಮ ಕೆರಿಯರ್ ಹೇಗೆ ಶುರು ಆಯಿತು, ನಿಮ್ಮ ಇದು ಎಷ್ಟು ಸಿನಿಮಾಗಳು ಮಾಡಿದ್ದೀರಾ, ಈ ಥರ ಉತ್ತರ ಹೇಗೆ ಮದುವೆ ಅಲ್ಲ, ಇಷ್ಟು ನಿಮ್ಮಂತವ್ರನ್ನ ಕರೆಸ್ಬಿಟ್ಟು ನೀವು ಅಲ್ಲಿ ಇಲ್ಲಿ ಅದನ್ನ ಮಾಡಿದ್ದು. ಯಾಕಂದ್ರೆ ಈಗಾಗಲೇ ಜನರಿಗೆ ಎಲ್ರಿಗೂ ಗೊತ್ತು ನಿಮ್ಮ ಇನ್ಫಾರ್ಮೇಶನ್ ಇಟ್ ಇಸ್ ಎಷ್ಟೊಂದು ಇದೆ ಅಲ್ಲಿ. ಸೊ ನನಗೆ ಇದ್ರ ಹಿಂದೆ ನಿಮ್ಮ ಸ್ಟ್ರಗಲ್ ಏನು, ನೀವು ಹೇಗೆ ಜೀವನ ನೋಡ್ತಿದ್ದೀರಾ, ಜೀವನನ ಯಾವ ರೀತಿಯಿಂದ ನೋಡ್ತಿದ್ದೀರಾ ಅನ್ನೋದು ನನಗೆ ಭಾಳ ಕುತೂಹಲ ಇತ್ತು. ಐ ಥಿಂಕ್ ನನ್ನ ಜೊತೆಗೆ ಎಲ್ರಿಗೂ ಅದು ಒಂದು ತಣಿತು, ಅಂದರೆ ಅದೊಂದು ಅವ್ರಿಗೂ ಉತ್ತರಗಳು ಸಿಕ್ತು. ಸೊ ಹೀಗೇ ಇರಿ, ನಗ್ತಾ ಇರಿ. ಥ್ಯಾಂಕ್ ಯು, ಖುಷಿಯಾಗಿರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.